ಹಲೋ, ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ಮಾವಿನಕಾಯಿಂದ ಒಂದು ಸ್ವೀಟ್ ಮಾಡೋಣ. ಮಾವಿನಕಾಯಿನ ಮೊರಬ್ಬ ಅಂತ ಹೇಳ್ಬೋದು, ಮಾವಿನಕಾಯಿ ಸ್ವೀಟು. ಇದಕ್ಕೆ ಮಾವಿನಕಾಯಿ ಮತ್ತು ಸ್ವಲ್ಪ ಬೆಲ್ಲ, ಅದರ ಟೇಸ್ಟಿಗೆ ತಕ್ಕಂತೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ರೆ ಸಾಕು. ಈ ಎರಡು ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ನಾವು ಮಾವಿನಕಾಯಿಂದ ಒಂದು ಸ್ವೀಟ್ ಮಾಡೋಣ. ಈಗ ಮೊದಲಿಗೆ ನಾನು ಈ ಮಾವಿನಕಾಯಿನ ಸ್ವಲ್ಪ ತುರ್ಕೊಳ್ತೀನಿ. ಈಗ ನೋಡಿ, ಮಾವಿನಕಾಯಿನ ತುರ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕೋಣ. ಸ್ವಲ್ಪ ಪಾತ್ರೆ ತಳ ದಪ್ಪ ಇರುವಂಥ ಪಾತ್ರೆಗೆ ಹಾಕ್ಕೊಳ್ಬೇಕು. ಯಾಕೆ ಇದನ್ನು ಸ್ವಲ್ಪ ಬೆಲ್ಲ ಮತ್ತು ಮಾವಿನಕಾಯಿನ ತುರಿ ಎರಡೂ ಹಾಕಿ ಉರಿತಾ ಇದ್ದರೆ ಅದು ಸ್ವಲ್ಪ ತಳ ಹತ್ತುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಸ್ವಲ್ಪ ಪಾತ್ರೆ ಮಂದಾಗೆ ಇರಲಿ, ಅಂದರೆ ದಪ್ಪ ಇರುವಂಥ ಪಾತ್ರೆ ತೊಗೊಳ್ಳಿ ಮತ್ತು ಮೀಡಿಯಮ್ ಫ್ಲೇಮ್ಲಿ ಉರಿಬೇಕು. ಈಗ ಅದಕ್ಕೆ 100 ಗ್ರಾಮಷ್ಟು ಉಡಿ ಬೆಲ್ಲನ ತೊಗೊಂಡಿದ್ದೀನಿ. ಅದನ್ನು ಕೂಡ ಈಗ ಒಟ್ಟಿಗೆ ಮಿಕ್ಸ್ ಮಾಡೋಣ. ಈಗ ಇದನ್ನು ಒಲೆ ಮೇಲೆ ಇಟ್ಟು ಇದನ್ನು ಫ್ರೈ ಮಾಡೋಣ. ನೋಡಿ, ಒಲೆ ಆನ್ ಮಾಡ್ತಾಯಿದ್ದೀನಿ ಪಾತ್ರೆ ಇಟ್ಟು. ಈ ಬಾಣಲಿಗೆ ತುರಿದಿರುವಂಥ ಮಾವಿನಕಾಯಿ ಮತ್ತು ಬೆಲ್ಲ ಎರಡನ್ನೂ ಕೂಡ ಹಾಕಿ ಈಗ ಒಲೆ ಆನ್ ಮಾಡಿದ್ದೀನಿ. ಈಗ ಇದನ್ನು ನಾವು ಇದೆಲ್ಲ ಬೆಲ್ಲ ಮೆಲ್ಟ್ ಆಗೋ ತನಕ ಇದನ್ನು ಹೀಗೆ ಉರಿತಾ ಇರಬೇಕು. ಬೆಲ್ಲ ಮೆಲ್ಟಾಗಿ ಮಾವಿನಕಾಯಿನೂ ಸ್ವಲ್ಪ ಬೆಂದ್ಕೊಂಡು ಬೆಲ್ಲದ ಸಿಹಿ ಅಂಶನ ಮಾವಿನಕಾಯಿ ಹೀರ್ಕೊಳ್ಳುತ್ತೆ. ಆಗ ಸ್ವಲ್ಪ ಅದು ಲೇಹ ಥರ ಬರುತ್ತೆ. ಈಗ ಇದನ್ನು 1-2 ನಿಮಿಷ ಉರಿಯೋಣ. ನೋಡಿ, ಬೆಲ್ಲ ಎಲ್ಲ ಕರಗಿ ಈ ರೀತಿಯಾಗಿದೆ. ನಾನು ಆರ್ಗ್ಯಾನಿಕ್ ಬೆಲ್ಲ, ಉಡಿ ಬೆಲ್ಲ ಹಾಕಿರೋದ್ರಿಂದ ಇದು ಸ್ವಲ್ಪ ಕಲ್ಲರು ಕಪ್ಪು ಕಾಣಿಸ್ತಾ ಇದೆ. ನೀವು ಸ್ವಲ್ಪ ಕಲರ್ ಕೆಂಪಿರೋ ಬೆಲ್ಲ ಹಾಕಿದ್ರೆ ಸ್ವಲ್ಪ ಇಷ್ಟು ಕಪ್ಪು ಕಾಣಲ್ಲ. ಅಂದರೆ ಇದಕ್ಕೆ ಸಕ್ಕರೆನೂ ಹಾಕಿ ಮಾಡ್ಬೋದು. ಜನ್ರಲ್ಲಾಗಿ ಈಗ ಸಕ್ಕರೆನ ಸ್ವಲ್ಪ ಕೆಲವರು ಅವಾಯ್ಡ್ ಮಾಡ್ತಾಯಿದ್ದಾರೆ, ನಾವು ತಿನ್ನಲ್ಲ ಅಂತ. ಅದಕ್ಕೆ ಸಕ್ಕರೆನಾದರೂ ಹಾಕ್ಕೊಂಡು ತಿನ್ಬೋದು, ಮಾಡ್ಬೋದು. ಅಥವಾ ಈ ರೀತಿ ಬೆಲ್ಲನಾದರೂ ಹಾಕಿ ಮಾಡಿ ತಿನ್ಬೋದು. ಇದು ಹಾಗೆ ಬೌಲ್ಗೆ ಹಾಕ್ಕೊಂಡು ತಿನ್ಬೋದು. ಮತ್ತು ಬ್ರೆಡ್ ಮೇಲೆ ಜಾಮ್ ರೀತಿ ಸವರ್ಕೊಂಡು ಕೂಡ ತಿನ್ಬೋದು. ನನ್ನ ಈ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ವಿಡಿಯೋಗಳನ್ನು ಪೂರ್ತಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಆಗ ಮತ್ತೆ ನಾವು ಹೆಚ್ಚು ವಿಡಿಯೋಗಳನ್ನು ಹಾಕೋದಕ್ಕೆ ನಮಗೂ ಕೂಡ ಅನುಕೂಲ ಆಗುತ್ತೆ. ನೋಡಿ, ಬೆಲ್ಲ ಎಲ್ಲ ಮೆಲ್ಟಾಗಿ ಕರಗಿ ಇದಾಗ್ತಾಯಿದೆ. ಈಗ ಮಾವಿನಕಾಯಿ ತುರಿದಿದ್ವಲ್ಲ, ಅದು ಕೂಡ ಬೆಲ್ಲದ ಜೊತೆನೇ ಈಗ ಅದು ಕೂಡ ಹೊಂದ್ಕೊಂಡು ಬೆಂದು ಮಾವಿನಕಾಯಿ ಬೆಂದು ಬೆಲ್ಲದ ರಸನ ಹೀರ್ಕೊಳ್ಳುತ್ತೆ. ಈಗ ಇದನ್ನು ಇನ್ನೂ 1-2-3 ನಿಮಿಷ ಹಾಗೇ ಸ್ವಲ್ಪ ಉರಿಯೋಣ. ನೋಡಿ, ಈ ರೀತಿ ಲೇಹರ್ ರೀತಿ ಬಾಣಲಿ ಬಿಟ್ಕೊಂಡು ಬರ್ತಾಯಿದೆ. ಈಗ ಮಾವಿನಕಾಯಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಆ್ಯಡ್ ಮಾಡೋಣ. ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ, ಸ್ಮೆಲ್ಲು ಕೂಡ. ನೋಡಿ, ಈಗೆಲ್ಲ ಹೊಂದ್ಕೊಳ್ತಾ ಇದೆ. ನೋಡಿ, ಇಲ್ಲಿ ಬಾಣಲಿ ಬಿಟ್ಕೊಂಡು ಬರ್ತಾಯಿದೆ. ಮಾವಿನಕಾಯಿ ಬೆಂದು ಬೆಲ್ಲದ ಸ್ವೀಟ್ನೆಲ್ಲ ಕೂಡ ಅಬ್ಸರ್ವ್ ಮಾಡಿದೆ. ಇದಕ್ಕೆ ತುಪ್ಪ ಹಾಕುವಂಥ ಅವಶ್ಯಕತೆ ಏನಿಲ್ಲ. ಇದನ್ನು ಹಾಗೇನೂ ಕೂಡ ತಿನ್ಬೋದು, ಒಂದು ಬೌಲ್ಗೆ ಹಾಕ್ಕೊಂಡು. ಅಥವಾ ಬ್ರೆಡ್ಗೆ ಜಾಮ್ ರೀತಿ ಮೇಲೆ ಅಪ್ಲೈ ಮಾಡಿಕೊಂಡು ಕೂಡ ತಿನ್ಬೋದು. ಕೆಲವರು ಮಕ್ಕಳು ಮಾವಿನಕಾಯಿ ಕೊಟ್ಟರೆ ತಿನ್ನೋದಿಲ್ಲ ಅಂತಾರೆ. ಆವಾಗ ಈ ರೀತಿ ಸ್ವಲ್ಪ ಸ್ವೀಟಾಗಿ ಮಿಕ್ಸ್ ಮಾಡಿ ಕೊಟ್ಟರೆ ಆರಾಮಾಗಿ ತಿಂತಾರೆ. ಇದನ್ನು ಫ್ರಿಡ್ಜ್ ಇಲ್ಲದೇ ಹೊರಗಡೆ ಕೂಡ ಒಂದು 7-8 ದಿನ ಆರಾಮಾಗಿ ಇಡ್ಬೋದು. ಇದಕ್ಕೆ ಯಾವುದೇ ರೀತಿ ನೀರನ್ನು ಸೇರಿಸಿಲ್ಲ. ಅದರಿಂದ ಇದನ್ನು ಒಂದು ಗಾಜಿನ ಬಾಟ್ಲಿಗೆ ಹಾಕಿಟ್ರೆ ಆರಾಮ್ಸೆ ಒಂದು 10-12 ದಿವಸ ಇಡ್ಬೋದು. ಈಗ ಒಲೆ ಆಫ್ ಮಾಡೋಣ. ನೋಡಿ, ಎಲ್ಲ ಬೆಂದಿದೆ. ನೋಡಿ, ಮಾವಿನಕಾಯಿನ ಸ್ವೀಟು ರೆಡಿಯಾಗಿದೆ. ಮಾವಿನಕಾಯಿಯ ಬೆಲ್ಲದ ಸ್ವೀಟು. ಇದನ್ನು ಹಾಗೇನೂ ಕೂಡ ತಿನ್ಬೋದು, ಬ್ರೆಡ್ಗೂ ಕೂಡ ಅಪ್ಲೈ ಮಾಡ್ಕೊಂಡು ತಿನ್ಬೋದು. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮೊದಲಿಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.